ಅವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್. ಒಂದೇ ತಟ್ಟೆಯಲ್ಲಿ, ಒಂದೇ ರೂಮ್ನಲ್ಲಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು, ಒಂದೇ ರೂಮ್ನಲ್ಲಿ ವಾಸ ಮಾಡ್ಕೊಂಡಿದ್ರು. ಇಂಥ ಕುಚಿಕು ಮಧ್ಯೆ ಒಬ್ಳು ಹೆಣ್ಣು ಬರ್ತಾಳೆ. ಇದರಿಂದ ಕೊಲೆಯೇ ನಡೆದು ಹೋಗಿದೆ. ಈ ಕುರಿತ ವರದಿ ಇಲ್ಲಿದೆ. ಹೆಣ್ಣಿಗಾಗಿ ಸ್ನೇಹಿತನ ಡೆಡ್ಲಿ ಮರ್ಡರ್, ಹಂತಕನ ಹೆಡೆಮುರಿ ಕಟ್ಟಿದ ಪೊಲೀಸರು. ಹೌದು, ಇವರಿಬ್ಬರು ಕುಚಿಕು ಗೆಳೆಯರು. ಉಡುಪಿ ಮೂಲದವರಾಗಿದ್ದ ವರುಣ್ ಹಾಗೂ ವಿನೀಶ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಒಂದೇ ರೂಮಲ್ಲಿ ವಾಸವಾಗಿದ್ರು. ಎಲ್ಲವೂ ಚೆನ್ನಾಗಿತ್ತು. ಇಬ್ಬರು ಖುಷಿಯಾಗಿ ಕೆಲಸ ಮಾಡಿಕೊಂಡು ರೂಮ್ಗೆ ಬರ್ತಾ ಇದ್ರು. ಆದರೆ ಇವರಿಬ್ಬರ ನಡುವೆ ಬಾಲ್ಯ ಸ್ನೇಹಿತೆ ಎಂಟ್ರಿ ಆಗಿದ್ದೇ ತಪ್ಪಾಯಿತು ಅಂತ ಕಾಣಿಸುತ್ತೆ. ಇಬ್ಬರ ನಡುವೆ ಕಿರಿಕ್ ಜಗಳ ಆಗಿ ಕೊಲೆ ಹಂತಕ್ಕೆ ಹೋಗಿದೆ. ಆರೋಪಿ ವಿನೀಶ್ ಕೋರಮಂಗಲದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಹುಡುಗಿ ವಿಚಾರಕ್ಕೆ ಕಳೆದ ಶನಿವಾರ ವರುಣ್ನನ್ನ ಆರೋಪಿ ವಿನೀಶ್ ಕಲ್ಲು ಎತ್ತಾಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಇಂದು ಆರೋಪಿಯನ್ನ ಸಂಜಯನಗರ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಟ್ರಯಾಂಗಲ್ ಲವ್ ಸ್ಟೋರಿ ಕಥೆ ರಿವೀಲ್ ಆಗಿದೆ. ಅವರು ಇಬ್ಬರಿಗೂ ಇಷ್ಟ ಆಗಿರ್ತಾರೆ. ಅಕ್ಯೂಸ್ ಇದರಲ್ಲಿ ಇದ್ದಾರೆ, ಅವ್ರಿಗೆ ಈ ಲೈಕ್ ಸರ್, ಮತ್ತು ಅದೇ ರೀತಿಯಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರು ಸಿಗ್ತಾರೆ. ಸೊ ಹಾಗಾಗಿ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ. ಮೊನ್ನೆ ಶನಿವಾರ ಎರ್ಲಿ ಮಾರ್ನಿಂಗ್ ಅರೌಂಡ್ 7-8:30 ಟೈಮ್ಗೆ ಅವರು ಮೇಲೆಯಿಂದ ಕೆಳಗಡೆ ಬಂದು ಹೀಗೆ ಆರ್ಗ್ಯುಮೆಂಟ್ನಲ್ಲಿ ಒಂದು ಕಲ್ಲಿಂದ ಅವರು ತಲೆ ಮೇಲೆ ಒಂದು ಜೋರಾಗಿ ಹೊಡೆದು ಮತ್ತು ಫೇಸ್ ಮೇಲೆ ಇಂಜುರಿ ಮಾಡಿ ಅಲ್ಲೇ ಅವರು ಡಿಸೀಸ್ ಆಗಿರೋದು ಅಲ್ಲೇ ಬಿದ್ದುಬಿಡ್ತಾರೆ. ಸೊ ಅದನ್ನ ಮೇಲೆ ನಾವು FIR ಮಾಡಿದ್ದೀವಿ. ಇದರಲ್ಲಿ ಯಾರು ಫ್ರೆಂಡ್ ಇದ್ದಾರೆ ಅಟ್ಲೀಸ್ಟ್ ಅವ್ರನ್ನೇ ಅರೆಸ್ಟ್ ಮಾಡಿದ್ದೀವಿ. ಮಾಟ ಮಂತ್ರ ಮಾಡಿಸಿ ಪ್ರೇಯಸಿಯ ವಶೀಕರಣ, ಪೊಲೀಸರ ಮುಂದೆ ಕೊಲೆ ಸತ್ಯ ಬಾಯ್ಬಿಟ್ಟ ಆರೋಪಿ. ಕೊಲೆಯಾದ ವರುಣ್ ಹಾಗೂ ಆರೋಪಿ ವಿನೀಶ್ ಪ್ರೀತಿಸ್ತಾ ಇದ್ದ ಹುಡುಗಿ ಒಂದೇ ಊರವರು. ಮೂವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋದನ್ನ ಆರೋಪಿ ಪೊಲೀಸರ ಮುಂದೆ ಹೇಳಿದ್ದಾನೆ. ಆಕೆ ನನ್ನನ್ನು ಪ್ರೀತಿಸ್ತಾ ಇದ್ಲು, ಆದರೆ ಇತ್ತೀಚೆಗೆ ವರುಣ್ನ ಬಲೆಗೆ ಯುವತಿ ಬಿದ್ದಿದ್ಲು. ಕೊಲೆಯಾದ ವರುಣ್ ಮಾಟ ಮಂತ್ರ ವಶೀಕರಣದ ತಂತ್ರ ಬಳಸಿ ನನ್ನ ಪ್ರೇಯಸಿಯನ್ನ ಅವನ ಕಡೆ ತಿರುಗಿಸ್ಕೊಂಡಿದ್ದ. ಅದನ್ನ ಕೇಳಿದ್ದಕ್ಕೆ ಅವಳು ವರುಣ್ನ ಲವ್ ಮಾಡ್ತಿರೋದಾಗಿ ಹೇಳಿದ್ದಾಳೆ. ಇದರಿಂದ ರೊಚ್ಚಿಗೆದ್ದು ವರುಣ್ನ ಕೊಲೆ ಮಾಡಿದ್ದಾಗಿ ಆರೋಪಿ ವಿನೀಶ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಒಟ್ನಲ್ಲಿ ಪ್ರಾಣ ಸ್ನೇಹಿತರಂತಿದ್ದ ಇಬ್ಬರು ಹುಡುಗಿ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡು ಅಚಾತುರ್ಯ ಮಾಡಿಕೊಂಡಿದ್ದಾನೆ. ಸ್ನೇಹಿತನಿಗೆ ಮುಹೂರ್ತ ಇಟ್ಟು ಪೊಲೀಸರ ಅತಿಥಿಯಾಗಿದ್ದಾನೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.